ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕಲ್ಯಾಣ ಎಜುಕೇಷನ್ಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ನಮ್ಮ ಒಂದು ಸಂಸ್ಥೆ ಕಡೆಯಿಂದ ಹೊಸದಾದ ಪುಸ್ತಕವನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಅದು ಸಮಗ್ರ ಭಾರತದ ಇತಿಹಾಸ. ಇದು ಜ್ಞಾನ ಸುರಭಿ ಸರಣಿ ಒಂದಾಗಿರುತ್ತದೆ. ಈ ಪುಸ್ತಕದ ವಿಶೇಷತೆ ಏನಂತಂದ್ರೆ, ನಿಮಗೆ ಪ್ರಾಚೀನ ಇತಿಹಾಸ ಆಗಿರ್ಬೋದು, ಆನ್ಸೆಂಟ್, ಮಧ್ಯಕಾಲೀನ ಮಿಡಿವೆಲ್ ಆಗಿರ್ಬೋದು, ಆಧುನಿಕ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸವನ್ನ ಸಂಕ್ಷಿಪ್ತವಾಗಿ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಇಲ್ಲಿ ನೀಡಲಾಗಿರುತ್ತದೆ. ಅಷ್ಟೇ ಅಲ್ಲದೆ ಸರ್, ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟೇ ಅಂತಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ, ಓಕೆ, ಹಾಗೆ ಇಂದಿನ ಪ್ರಶ್ನೆಗಳನ್ನು ಕೂಡ ಮತ್ತೆ ಅದರ ಜೊತೆ ಉತ್ತರಗಳನ್ನು ಕೂಡ ಈ ಪುಸ್ತಕದಲ್ಲಿ ನಾವು ಸೇರಿಸಲಾಗಿದೆ. ಹಾಗೆ ಅಷ್ಟೇ ಅಲ್ಲದೆ ಇಲ್ಲಿ ನಿಮಗೆ ಈ ಪುಸ್ತಕದಲ್ಲಿ ಅಕ್ಯುರೇಟ್ ಇನ್ಫಾರ್ಮೇಶನ್ಸ್ ಸಿಗುತ್ತೆ. DSRT ಅಂದ್ರೆ ಕರ್ನಾಟಕ ಪಠ್ಯಕ್ರಮಗಳಾಗಿರ್ಬೋದು, ನೆಕ್ಸ್ಟ್ NCERT ಬುಕ್ಸ್ ಪ್ಲಸ್ ಇಗ್ನೋ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಆಗಿರ್ಬೋದು, ನೆಕ್ಸ್ಟ್ ತಮಿಳುನಾಡು ಸ್ಟೇಟ್ ಟೆಕ್ಸ್ಟ್ ಬುಕ್ಸ್, ಇಷ್ಟು ಪುಸ್ತಕಗಳನ್ನ ಆಧಾರವಾಗಿಟ್ಟುಕೊಂಡು ಈ ಸಮಗ್ರ ಭಾರತ ಇತಿಹಾಸ ಎನ್ನುವ ಪುಸ್ತಕವನ್ನ ರಚಿಸಲಾಗಿರುತ್ತದೆ. ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಅತಿ ಉಪಯುಕ್ತವಾಗಲಿದೆ ಎಂದು ನಾವು ಭಾವಿಸಿರ್ತೀವಿ. ಹಾಗೆ ಯಾರಾದರೂ ಹಳ್ಳಿಗಳಲ್ಲಿ ಓದ್ತಾ ಇದ್ರೆ ಅಥವಾ ನಿಮ್ಮ ಬೇರೆ ಒಂದು ಊರಲ್ಲಿ ತಯಾರಿ ನಡೆಸ್ತಾ ಇದ್ರೆ ಅವರಿಗೆ ಕೂಡ ಏನಾಗುತ್ತಪ್ಪ, ನಾವು ಪೋಸ್ಟ್ ಅಥವಾ ಕೊರಿಯರ್ ಕೂಡ ನಾವು ಸೌಲಭ್ಯ ಇರುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಧಾರವಾಡದಲ್ಲಿ ವೀರಾಜ್ ಬುಕ್ ಸ್ಟಾಲ್ ಆಗಿರ್ಬೋದು, ಸಿದ್ದೇಶ್ವರ ಬುಕ್ ಸ್ಟಾಲು, ನೆಕ್ಸ್ಟ್ ವಿದ್ಯಾಮಂದಿರ ಆಗಿರ್ಬೋದು ಹುಬ್ಳಿಯಲ್ಲಿ, ನೆಕ್ಸ್ಟ್ ಬೆಂಗಳೂರಲ್ಲಿ ಸತ್ಯಂ ಎಂಟರ್ಪ್ರೈಸಸ್, ಉಜ್ವಲ ಅಕಾಡೆಮಿ, ಓಕೆ, ಕರ್ನಾಟಕ ನ್ಯೂ ಬುಕ್ ಸ್ಟಾಲ್ ಮತ್ತು ರಾಯಚೂರಿನಲ್ಲಿ ಹೀಗೆ ಕೆಲವು ಪ್ರಮುಖ ಒಂದು ಪುಸ್ತಕಾಲಯಗಳಲ್ಲಿ ನಿಮಗೆ ಈ ಪುಸ್ತಕ ಲಭ್ಯವಾಗಲಿದೆ. ಇದರದೊಂದು ಲೀಸ್ಟ್ ಆದಷ್ಟು ಬೇಗ ನಾವು ರಿಲೀಸ್ ಮಾಡ್ತೀವಿ, ಯಾವ್ಯಾವ ಪುಸ್ತಕಾಲಯದಲ್ಲಿ ನಿಮಗೆ ಈ ಒಂದು ಪುಸ್ತಕ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇದನ್ನು ಹೊರತುಪಡಿಸಿ ಕೆಲವರು ಹಳ್ಳಿಗಳಲ್ಲಿ ಅಥವಾ ಬೇರೆ ಒಂದು ರಿಮೋಟ್ ಏರಿಯಾಸ್ ಇರ್ತಾರೆ, ಅವರು ಸಿಟಿಗಳೇ ಬಂದು ಆ ಒಂದು ಪುಸ್ತಕವನ್ನು ಖರೀದಿ ಮಾಡೋಕೆ ಆಗ್ತಾ ಇರಲ್ಲ. ಅಂಥವ್ರಿಗೆ ನಾವು 25% ನಾವು ರಿಯಾಯಿತಿ ದರದಲ್ಲಿ ಈ ಪುಸ್ತಕವನ್ನು ಕೊಡ್ತಾ ಇದ್ವಿ. ವಿತ್ ಡೆಲಿವರಿ ಚಾರ್ಜಸ್ ಫ್ರೀ ಇರುತ್ತೆ. ಓಕೆ, ನೀವು ಜಸ್ಟ್ ನಮ್ಮ ಒಂದು ಫೋನ್ ಪೇಗೆ 415 ರೂಪಾಯಿನ ಪೇ ಮಾಡಿದರೆ ನಿಮಗೆ ಈ ಒಂದು ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವ ಜವಾಬ್ದಾರಿ ನಮ್ಮದು. ಓಕೆ, ಈ ಒಂದು ಪ್ರತಿಗಳಿಗಾಗಿ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ಸಂಪರ್ಕಿಸಿ 9591357760 ಅಂತೇಳಿ. ಓಕೆ, ಅಷ್ಟೇ ಅಲ್ಲದೆ ಕೆಲವರು ಡೆಮೋ ಪೇಜಸ್ ಅನ್ನ ಕೇಳ್ತಾರೆ, ಸರ್ ಪುಸ್ತಕದಲ್ಲಿ ಏನೇನಿದೆ ಸರ್ ಕಂಟೆಂಟ್ ಕಳಿಸಿ ಅಂತೇಳಿ. ಒಂದು ವೇಳೆ ನಿಮಗೆ ಡೆಮೋ ಪೇಜಸ್ ಬೇಕಿದ್ರು ಕೂಡ ಈ ನಂಬರ್ಗೆ ವಾಟ್ಸಪ್ ಮಾಡಿ ತಮ್ಮ ಹೆಸರು ಮತ್ತು ತಮಗೆ ಈ ಒಂದು ಡೆಮೋ ಪೇಜಸ್ ಬೇಕಿದೆ ಅಂತ ಒಂದು ಮೆಸೇಜ್ ಹಾಕಿದ್ರೆ ನಾವು ಆ ಒಂದು ಡೆಮೋ ಪೇಜಸ್ ಅನ್ನ ಕಳಿಸ್ತೀವಿ. ಓಕೆ, ನೆಕ್ಸ್ಟ್ ಅಷ್ಟೇ ಅಲ್ಲದೆ ಜಸ್ಟ್ ಇಲ್ಲಿ ನಾವು ಡೆಮೋ ಪೇಜಸ್ನ ಗ್ಲಾನ್ಸ್ ಅನ್ನ ನೋಡೋಣ, ಇದರಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಜಸ್ಟ್ ಈ ತರ ನಾವು ಏನಾಗುತ್ತಪ್ಪ, ಇತಿಹಾಸದ ಕಾಲಘಟ್ಟಗಳನ್ನ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ಪ್ರಾಚೀನ ಇತಿಹಾಸದಲ್ಲಿ ಏನೆಲ್ಲ ಇದೆ ಅಂತ ಕೊಟ್ಟಿದ್ದೀವಿ, ಇತಿಹಾಸದ ಮೂಲ ಆಧಾರಗಳು ಅಂತ ಹೇಳ್ಬಿಟ್ಟು. ಈ ಚಾಪ್ಟರ್ ಏನಿದೆಯಲ್ಲ, ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ GPST, HSTR ಮತ್ತು TET. ಓಕೆ, ನೀವೇನಾದ್ರೂ ಮತ್ತು ಮೊರಾರ್ಜಿ ಸ್ಕೂಲ್ ಟೀಚರ್ ಆಗಿರ್ಬೋದು, ಅಷ್ಟು ಮೌಲಾನ ಶಿಕ್ಷಕರಾಗಿರ್ಬೋದು, ಶಿಕ್ಷಕರ ವೃತ್ತಿಯನ್ನು ಬಯಸುವವರು, ಅದು ಕಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು ಅಥವಾ ಪ್ರೌಢಶಾಲೆ ಆಗಿರ್ಬೋದು, ಪ್ರೌಢ ಶಿಕ್ಷಕರಾಗಿರ್ಬೋದು, ಅವರಿಗೆ ಇದು ತುಂಬಾ ಉಪಯುಕ್ತವಾಗಲಿದೆ. ಯಾಕಂದ್ರೆ ನಾವು ಪ್ರಿವಿಯಸ್ GPST ಕ್ವಶನ್ಸ್ ಅನ್ನ ನೋಡೋದಾದ್ರೆ ಅಲ್ಲಿ ರೈಟಿಂಗ್ಸ್ ಅಲ್ಲಿ ಕೊಟ್ಟಿದ್ದ ಕೆಲವೊಂದು ಮತ್ತೆ ಹೇಳಿಕೆಗಳನ್ನು ಕೇಳ್ತಾರೆ. ಓಕೆ, ಅದೆಲ್ಲವನ್ನ ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡಿದೀವಿ. ಪ್ಲಸ್ ನಾವು PC PSI STFD ಅಂತ ಇತರ ಒಂದು ಬಂತು ಅಂತಂದ್ರೆ, ಅಥವಾ ನಾವು KS ಅಲ್ಲಿ ಬಂದರೂ ಕೂಡ ಇತಿಹಾಸದ ಬೆಳಕು ಚೆಲ್ಲುವ ಕೆಲವು ವಿದೇಶಿ ಬರಹಗಾರರು ಅಂತ ಕೇಳ್ತೀವಿ. ಅಂದ್ರೆ ಭಾರತ ಇತಿಹಾಸವನ್ನು ಕುರಿತು ಕೆಲವು ವಿದೇಶಿ ಬರಹಗಾರರು, ಒಂದು ಇತ್ಸಿಂಗ್ ಆಗಿರ್ಬೋದು, ವಿಯನ್ ಸಾಂಗ್ ಆಗಿರ್ಬೋದು, ನೆಕ್ಸ್ಟ್ ಏನಪ್ಪ ಅಂದ್ರೆ ಅಲ್ಬರೂನ್ ಆಗಿರ್ಬೋದು, ಈ ರೀತಿ ಏನಾಗಿತ್ತಪ್ಪ ಅಂದ್ರೆ ವಿದೇಶಿ ಬರಹಗಾರರು ಕೂಡ ಭಾರತ ಇತಿಹಾಸದ ಮೇಲೆ ಕೆಲವು ಮಾಹಿತಿನ ಒದಗಿಸಿದ್ದಾರೆ. ಓಕೆ, ಈ ತರ ಹೇಳಿಕೆಗಳೇನಿದೆಯಪ್ಪ ಅಂತಂದ್ರೆಗಿನ KS ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ, ಹಾಗೂ ಕೇಳಿದನು ಕೂಡ. ನೆಕ್ಸ್ಟ್ ಇಲ್ಲಿ ಪುರಾತತ್ವಶಾಸ್ತ್ರದ ಮೂಲಗಳಾಗಿರ್ಬೋದು. ಓಕೆ, ಹಾಗೆ ಭಾರತದ ಐತಿಹಾಸಿಕ ಮೂಲಗಳನ್ನು ನಾವು ಕಾಣ್ತೀವಿ.
ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನೀವೇನಾದ್ರೂ KS ಅನ್ನು ಪ್ರಿಪೇರ್ ಆಗ್ತಿದ್ರೆ ಇಲ್ಲಿ ನಿಮ್ಗೆ ವೇದಕಾಲೀನ ಸಾಹಿತ್ಯ, ಸಂಗಮ್ ಸಾಹಿತ್ಯ, ಮಹಾಕಾವ್ಯಗಳ ರಚನೆ ಮತ್ತು ವಿಶೇಷತೆ, ಜೈನ ಮತ್ತು ಬೌದ್ಧ ಸಾಹಿತ್ಯ ಇವೆಲ್ಲವೂ ಕೂಡ ಏನಾಗುತ್ತಪ್ಪ ಅಂದ್ರೆ ನಿಮಗೆ KSಗೆ ಸಿಲೆಬಸ್ ಅಲ್ಲಿ ಇದೆ. ಪ್ಲಸ್ ಇಷ್ಟೇ ಅಲ್ಲ, ನಾವು ಈ ಒಂದು ಪುಸ್ತಕದ ಸ್ಟಾರ್ಟಿಂಗ್ ಪೇಜಸ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿ UPSC ಸಿಲೆಬಸ್ ಪ್ಲಸ್ KS ಸಿಲೆಬಸ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಇನ್ ಡೀಟೇಲ್ಡ್ ಆಗಿ ನೀಡಲಾಗಿದೆ. ಪ್ಲಸ್ ಆದಷ್ಟು ನಾವು ಆ ಒಂದು ಸಿಲೆಬಸ್ ಪ್ರಕಾರನೇ ಈ ಒಂದು ಪುಸ್ತಕವನ್ನು ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. 100% ಅಂತ ಹೇಳಲ್ಲ, ಬಟ್ ಎಫರ್ಟ್ಸ್ ಅಂತ ಹಾಕಿದ್ದೀವಿ ಆಸ್ ಪರ್ ಸಿಲೆಬಸ್ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ಶಿಲಾಯುಗ ಅಂತ ಬಂದ್ರೆ ನಿಮ್ಗೆಲ್ಲ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಹರಪ್ಪ ಸಂಸ್ಕೃತಿ ಆಗಿರ್ಬೋದು, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆಗಿನ ಕಂಚಿನ ಯುಗದ ನಾಗರಿಕತೆ ಆಗಿರ್ಬೋದು, ಸಿಂಧು ನಾಗರಿಕತೆ, ಸಮಕಾಲೀನ ನಾಗರಿಕತೆಗಳು. ಕೇವಲ ಸಿಂಧು ನಾಗರಿಕತೆ ಓದಿರಷ್ಟೆಲ್ಲ, ಇಷ್ಟು ದಿನ ಬರೀ ನೀವು ಸಿಂಧು ನಾಗರಿಕತೆ ಓದಿದ್ರೆ ಸಾಕಾಗ್ತಿತ್ತು. ಈಗ ಅದರ ಸಮಕಾಲೀನ ನಾಗರಿಕತೆಗಳ ಬಗ್ಗೆ ಕೂಡ ಕೆಲವು ಮಾಹಿತಿಯನ್ನು ತಿಳ್ಕೊಬೇಕು. ಇನ್ ಡೀಟೇಲ್ಡ್ ಆಗಿ ಅಂತೆಲ್ಲ ಎಷ್ಟಾದ್ರೂ ಸ್ವಲ್ಪ ಆದ್ರೂ ತಿಳ್ಕೊಂಡಿರ್ಬೇಕು. ಇದು ನಿಮಗೆ PUC ಅಲ್ಲಿ ನಿಮಗೆ ಬರುತ್ತೆ. ಫಸ್ಟ್ PUC ಅಲ್ಲಿ ಜಾಗತಿಕ ಇತಿಹಾಸದ ಪುಸ್ತಕದಿಂದ ಈ ಮಾಹಿತಿಯನ್ನು ತೆಗೆದುಕೊಳ್ಳಲಾಗಿದೆ. ಪ್ಲಸ್ NCERT ಅಲ್ಲಿ ಕೂಡ ವರ್ಲ್ಡ್ ಇದೆ, ಕಾಂಟೆಂಪರರಿ ವರ್ಲ್ಡ್ ಹಿಸ್ಟ್ರಿ ಅಂತೇಳಿ ಬರುತ್ತೆ. ಓಕೆ, PUC ಬುಕ್ಸ್ ಅಲ್ಲಿ ಅದನ್ನು ಕೂಡ ನಾವು ಮಾಹಿತಿಯನ್ನು ಹಾಕಿದ್ದೀವಿ. ನೆಕ್ಸ್ಟ್ ವೇದಗಳ ಸಾಹಿತ್ಯ ಆಗಿರ್ಬೋದು, ಟೋಟಲ್ ಆಗಿ ವಿಭಿನ್ನವಾಗಿದೆ ಈ ಪುಸ್ತಕ. ಓದುಗರಿಗೆ ತುಂಬಾ ಹೆಲ್ಪ್ ಆಗಲಿದೆ, ಅಷ್ಟು ಮಾತ್ರ ನಾವು ಗ್ಯಾರಂಟಿ ಕೊಡ್ತೀವಿ. ಓಕೆ, ಇದು ಪ್ರಾಚೀನ ಇತಿಹಾಸ ಆಗಿರ್ಬೋದು, ಇಲ್ಲಿ ಈ ರೀತಿಯಾಗಿರುತ್ತೆ. ಓಕೆ, ಕೆಲವನ್ನ ಏನಾಗಿದ್ರಪ್ಪ ಅಂತಂದ್ರೆಗಿನ ಪ್ರೀವಿಯಸ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಿದಾನೆ. ಓಕೆ, ಅಂತ ಕೇಳಿರುವಂತ ಕ್ವಶನ್ ಅನ್ನ ನಾವು ಈ ಕಡೆ ಹಾಕಿದ್ದೀವಿ. ಓಕೆ, ಇಷ್ಟು ದಿನ ಏನಾಗುತ್ತಪ್ಪ, ನೀವು ಮೇಲೆ ಮೇಲೆ ಒನ್ ಲೈನ್ ಓದಿದ್ರೆ ಸಾಕಾಗ್ತಿತ್ತು. ಬಟ್ ಇವಾಗ ಹಂಗಲ್ಲ, ಕೆಲವೊಂದು ನೀವು ಡೆಪ್ತ್ ಆಗಿ ಓದಲೇಬೇಕಾಗುತ್ತೆ. ಸುಮ್ಮನೆ ನಾನು ಏನೋ ಓದ್ತೀನಿ ಅಂದ್ರೆ ನಡೆಯಲ್ಲ. ಯಾಕಪ್ಪ ಅಂದ್ರೆ ಅಪ್ಲೈಡ್ ಬರ್ತಾ ಇದೆ. ಪ್ಲಸ್ ಸಂಗಮ್ ಸಾಹಿತ್ಯ ಆಗಿರ್ಬೋದು, ಕಂಚೆ, ಪಲ್ಲವರು, ತಾಂಜಾವೂರು, ಉತ್ತರ ಭಾರತದ ಪ್ರಮುಖ ರಾಜವಂಶಗಳು. ಇದನ್ನ ತುಂಬಾ ಜನ ಏನಾಗುತ್ತೆ ನೆಗ್ಲಿಜೆನ್ಸಿ ಮಾಡ್ತೀರಾ, ಉತ್ತರ ಭಾರತದ ಪ್ರಮುಖ ರಾಜವಂಶಗಳಂತೇಳಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಡೀ ಭಾರತ ಇತಿಹಾಸದಲ್ಲಿ 348 ಸ್ಟ್ರಗಲ್ ಅಂತೇಳಿ ಕರಿತಾರೆ. ಓಕೆ, ಇಲ್ಲಿ ಪ್ರತಿಹಾರ, ಗುರ್ಜರ ಪ್ರತಿಹಾರ, ರಾಷ್ಟ್ರಕೂಟರು ಮತ್ತು ಪಾಲರ ನಡುವೆ ಏನಾಗುತ್ತೆ ಅಂದ್ರೆ 348 ಸ್ಟ್ರಗಲ್ ನಡೆಯುತ್ತೆ. ಈ ಮೂವರ ನಡುವೆ ಯುದ್ಧ ನಡೆಯುತ್ತೆ. ಓಕೆ, ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆ ಆಗಿರ್ಬೋದು, ಕಾಶ್ಮೀರದವರಾಗಿರ್ಬೋದು, ನೆಕ್ಸ್ಟ್ ಅಹೋಮ್ಸ್ ಅಂತೇಳಿ ಬರುತ್ತೆ, ಅಸ್ಸಾಮಿನ ಅಹೋಮ್ಸ್ ಅಂತೇಳಿ ಬರ್ತಾರೆ. ಓಕೆ, ಇವರೆಲ್ಲರ ಬಗ್ಗೆ ಕೂಡ ನೀವು ಗಮನ ಹರಿಸ್ಬೇಕಾಗತ್ತೆ. ಅಷ್ಟೇ ಅಲ್ಲದೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ, ನೀವು 6th ಸ್ಟ್ಯಾಂಡರ್ಡ್ ಇತಿಹಾಸ ಬುಕ್ ಅವರನ್ನು ತೆಗೆದು ನೋಡಿದ್ರೆ ಅಲ್ಲಿ ನಿಮಗೆ ಉತ್ತರ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೆ ಕೊಟ್ಟಿದ್ದಾರೆ. ಗ್ವಾಲಿಯರ್ ಕೋಟೆ ಆಗಿರ್ಬೋದು, ಲಿಂಗರಾಜ ದೇವಾಲಯ ಆಗಿರ್ಬೋದು. ಸೊ ಇದೆಲ್ಲ ನಿಮ್ಗೆ GPS HSR ಆಗಿರ್ಬೋದು, ಅಥವಾ ನೀವೇನಾದ್ರು PC PSI SDFD ಪ್ರಿಪೇರ್ ಆಗ್ತಿದ್ರು ಕೂಡ, ಎಸ್ಪೆಷಲಿ ನೀವು PC ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, DR ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಇವನ್ PSI ಕೂಡ ಈಗ ಬರ್ತಾ ಬರ್ತಾ ಗ್ರೂಪ್ C ಲೆವೆಲ್ಗೆ ಹೋಗ್ತಾ ಇದೆ ಕ್ವಶನ್ ಪೇಪರ್. ಸೊ ನೀವು ಬೆಟರ್ ಏನಪ್ಪ ಅಂದ್ರೆ ಅಪ್ಲೈಡ್ ಓದೋದೇ ತುಂಬಾ ಇಂಪಾರ್ಟೆಂಟ್. ಅವಾಗ ಏನಾಗುತ್ತಪ್ಪ, ಲಿಂಗರಾಜ ದೇವಾಲಯವನ್ನು ಯಾರು ನಿರ್ಮಿಸಿದ್ರು ಅಂತ ಕೇಳ್ತಿದ್ರು. ಈಗ ಆತ ಲಿಂಗರಾಜ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಅದರ ಏನಾಗುತ್ತಪ್ಪ ಅಂದ್ರೆ ಅದರ ಏನಪ್ಪ ವಿನ್ಯಾಸ ಆಗಿರ್ಬೋದು, ಅಥವಾ ಅದರ ಒಂದು ವಾಸ್ತುಶಿಲ್ಪ ಆಗಿರ್ಬೋದು, ಅದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಅದೆಲ್ಲವನ್ನು ಕೂಡ ನಾವು ಇನ್ ಡೀಟೇಲ್ಡ್ ಆಗಿ ಈ ಒಂದು ನಮ್ಮ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದೀವಿ. ಪ್ಲಸ್ ಏನಾಗುತ್ತಪ್ಪ ಅಂತಂದ್ರೆ ಹಿಂದೆ ಕೇಳಿರುವಂತಹ ಎಲ್ಲಾ ಪ್ರಶ್ನೆಗಳನ್ನು ನಾವು ಇಲ್ಲಿ ಹಾಕಿದೀವಿ. ಜಸ್ಟ್ ಫಾರ್ ಎಕ್ಸಾಂಪಲ್ ನೋಡಬಹುದು, ಇಲ್ಲಿ ಸಂಗಮ್ ಸಾಹಿತ್ಯವು ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದ ಗುಣಲಕ್ಷಣಗಳನ್ನು ವಿವರಿಸುವ ತಮಿಳು ಸಾಹಿತ್ಯವಾಗಿದೆ. ಸಂಗಮ್ ಎಂದರೇನು ಅಂತ ಕೇಳಿದ್ದ. ಅಥವಾ ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದ ಗುಣಲಕ್ಷಣಗಳನ್ನು ವಿವರಿಸುವ ತಮಿಳು ಸಾಹಿತ್ಯವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದ. ಅದು ಏನಪ್ಪಾ ಅಂದ್ರೆ ಸಂಗಮ್ ಸಾಹಿತ್ಯ ಅಂತೇಳಿ ಕರೆಯಲಾಗುತ್ತದೆ. ಓಕೆ, ಪ್ಲಸ್ ಇವೆಲ್ಲವೂ ಕೂಡ ಕ್ವಶನ್ಸ್ ಆಗಿದ್ದು. ಸಂಗಮ್ ಸಾಹಿತ್ಯವು ಯಾರ ಕಾಲಾವಧಿಯಲ್ಲಿ ಪ್ರವರ್ಧಮಾನಕ್ಕೆ ಬಂದಿತ್ತು ಅನ್ನೋದು ಪ್ರಶ್ನೆ ಆಗಿತ್ತು. ಅದು ಯಾರ ಕಾಲದಲ್ಲಿ ಅಪ್ಪ ಅಂತಂದ್ರೆ ಪಾಂಡ್ಯರ ಕಾಲದಲ್ಲಿ ಅದು ಏನಾಗುತ್ತೆ ಪ್ರವರ್ಧಮಾನಕ್ಕೆ ಬಂದಿತ್ತು. ಓಕೆ, ನೆಕ್ಸ್ಟ್ PS 2019 ಕೂಡ ಕ್ವಶನ್ ಕೇಳಿದ್ದ ನೋಡ್ರಿ, ಈ ಕೆಳಗಿನವರಲ್ಲಿ ಯಾರು ಸಂಗಮ್ ಇದು ಸಮಕಾಲೀನರಲ್ಲ ಅಂತೇಳಿ. ಓಕೆ, ಸಂಗಮ್ ಸಾಹಿತ್ಯದ ಸಮಕಾಲೀನರಲ್ಲ ಅಂತ ಕೇಳಿದ್ರು. ಅದರಲ್ಲಿ ಪಲ್ಲವರು ಏನಪ್ಪ ಅಂದ್ರೆ ಈ ಸಂಗಮ್ ಸಾಹಿತ್ಯದಲ್ಲಿ ಬರಲ್ಲ, ಚೋಳ, ಪಾಂಡ್ಯ ಮತ್ತು ಚೇರರು ಬರ್ತಾರೆ. ಈ ರೀತಿಯ ಪ್ರಶ್ನೆಗಳನ್ನು ಕೂಡ ನಾವು ಮೆನ್ಷನ್ ಮಾಡ್ತಾ ಹೋಗಿದ್ದೀವಿ. ಓಕೆ, ಈ ಕೀಜಾಡಿ ಉತ್ಖನನಗಳು ಯಾವ ಕಾಲಾವಧಿಗೆ ಸಂಬಂಧಿಸಿದೆ ಅಂತೇಳಿ ಕೂಡ ಇದು ಕೂಡ ಪ್ರಶ್ನೆ ಆಗಿತ್ತು. ಇದು ಕೂಡ ಸಂಗಮ ಅವಧಿಗೆನೆ ಸೇರಿದೆ. ಪ್ಲಸ್ ಏನಪ್ಪ ಅಂದ್ರೆ ಸಂಗಮ್ ಸಾಹಿತ್ಯದ ಸಮ್ಮೇಳನಗಳನ್ನಾಗಿರ್ಬೋದು, ಸಂಗಮ್ ಸಾಹಿತ್ಯ
ಸಾಹಿತ್ಯದ ರಚನೆ ಆದಂಥ ಕೃತಿಗಳನ್ನು ಕೂಡ ನಾವು ಇನ್ ಡೀಟೇಲ್ಡ್ ಆಗಿ ಕೊಟ್ಟಿದ್ದೀವಿ. ಓಕೆ, ಎಷ್ಟಾಗುತ್ತೋ ಅಷ್ಟು ಸಾಧ್ಯ ನಾವು ಆಲ್ರೆಡಿ ಹೇಳಿದೆ ನಿಮಗೆ. ಉತ್ತರ ಭಾರತದಲ್ಲಿ ಕೂಡ ಕಲೆ ಮತ್ತು ವಾಸ್ತುಶಿಲ್ಪ ಮೋಸ್ಟ್ ಇಂಪಾರ್ಟೆಂಟ್. ನೀವೇನಾದರೂ KS ಗೆ ಪ್ರಿಪೇರ್ ಆಗ್ತಿದ್ರೆ ಅಥವಾ ಗ್ರೂಪ್ಸಿಗೆ ಪ್ರಿಪೇರ್ ಆಗ್ತಿದ್ರೆ ಈ ಒಂದು ಪಿಕ್ಚರೈಸೇಷನ್ ಏನಿದೆಯಲ್ಲ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಏಕಕೂಟ ದೇವಸ್ಥಾನಗಳು, ದ್ವಿಕೂಟ ದೇವಸ್ಥಾನಗಳು, ತ್ರಿಕೂಟ ದೇವಸ್ಥಾನಗಳು, ಪಂಚಕೂಟಗಳು ಮತ್ತೆ ಚತುರ್ಕೂಟಗಳು ಅಂತ ಬರ್ತವೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕೆಲವು ದೇವಸ್ಥಾನಗಳನ್ನು ಕೊಟ್ಬಿಟ್ಟು ಅದರಲ್ಲಿ ಏನೆಲ್ಲ ಇತ್ತು ಮತ್ತು ಯಾವುದು ಈ ಒಂದು ವಾಸ್ತುಶೈಲಿಯಲ್ಲಿ ಕಂಡು ಬರುವುದಿಲ್ಲ ಅಂತೇಳಿ ಕೂಡ ಕೊಡ್ತಾನೆ. ಸೊ ನಿಮ್ಗೆಲ್ಲ ಗೊತ್ತಿರಬೇಕು ಜಗಮೋಹನ ಅಂತಂದ್ರೆ ಏನು, ಇಂತ ಕೇವಲ ಸಣ್ಣ ಸಣ್ಣ ಕ್ವಶನ್ಸ್ ಕೂಡ ಕೇಳಿದಾನೆ. ಭೋಗಿ ಮಂಟಪ ಎಂದರೆ ಏನು ಅಂತ ಕೇಳಿದಾನೆ, ಕೆಲವೊಂದ್ಸಲ ವಿಮಾನ ಅಂತ ಕೇಳಿದಾನೆ. ಓಕೆ, ಇದು ಒಂದು ಕಳಿಂಗ ಶೈಲಿಯಿಂದ ದೇವಸ್ಥಾನ ಆಗಿರುತ್ತೆ. ಇದರಲ್ಲಿ ಏನೆಲ್ಲ ಇರುತ್ತೆ ಅಂತ ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೇವೆ. ಓಕೆ, ಕೇವಲ ಇತಿಹಾಸದಲ್ಲಿ ಯುದ್ಧಗಳು ಅಷ್ಟೇ ಅಲ್ಲ, ಅದರ ಜೊತೆ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಕೂಡ ನೀವು ತಿಳ್ಕೊಳ್ತಾ ಹೋಗ್ಬೇಕು. ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ. ಸೊ ಆ ಎಕ್ಸಾಮ್ ಪ್ಯಾಟರ್ನ್, ಹೊಸ ಒಂದು ಎಕ್ಸಾಮ್ ಪ್ಯಾಟರ್ನ್ಗೆ ಸಂಬಂಧಪಟ್ಟಂತೆ ನಾವು ಈ ಒಂದು ಕ್ವಶನ್ಸ್ ಅನ್ನ ಈ ಒಂದು ಬುಕ್ ಅನ್ನ ತಯಾರು ಮಾಡಿದ್ವಿ. ರೀಸೆಂಟ್ ಆಗಿ 2022, 23 ಮತ್ತು 21ರಲ್ಲಿ ನಡೆದಿರತಕ್ಕಂತಹ ಒಂದು ಎಕ್ಸಾಮ್ಸ್ ಅನ್ನು ಪರಿಗಣಿಸಿ ಈ ಒಂದು ಪುಸ್ತಕವನ್ನು ತಯಾರು ಮಾಡಲಾಗಿರುತ್ತೆ. ಓಕೆ, ನೆಕ್ಸ್ಟ್ ಆಧುನಿಕ ಇತಿಹಾಸದಲ್ಲಾಗಿರ್ಬೋದು, ಇದರಲ್ಲಿ ಎಲ್ಲ ಇನ್ ಡೀಟೇಲ್ಡ್ ಆಗಿದೆ. ಇನ್ನು ನಮ್ಮ ಪುಸ್ತಕದ ವಿಶೇಷತೆ ಏನಪ್ಪ ಅಂದ್ರೆ ಭಾರತದಲ್ಲಿ ಪ್ರತಿಯೊಂದು ಹಂತ ಹಂತವಾಗಿ ನಾವು ಬಿಡಿಸ್ತಾ ಹೋಗ್ತಾ ಇದ್ದೀವಿ. ಪ್ಲಸ್ ಏನಾಗುತ್ತೆ ಅಂದ್ರೆ ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ. ಓಕೆ, ಸುಮ್ಮನೆ ನೀವು ಡೈರೆಕ್ಟ್ ಆಗಿ ಆಧುನಿಕ ಭಾರತ ಓದಿದ್ರು ಕೂಡ ಅಷ್ಟು ಕ್ಲಾರಿಫಿಕೇಶನ್ ಸಿಗಲ್ಲ. ನಾವು ಪುಸ್ತಕದಲ್ಲಿ ಯಾವ ರೀತಿ ಕೊಟ್ಟಿದ್ದೀವಿ, ಏನ್ಸೆಂಟ್ಗೆ ಮತ್ತು ಮಿಡಿವಲ್ಗೆ ಲಿಂಕ್ ಇರುತ್ತೆ. ಇಲ್ಲಿ ಮೌರ್ಯ ಎಂಡ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತಪ್ಪ ಇಲ್ಲಿ ಗುಪ್ತರಲ್ಲೇ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಸೊ ಅದಕ್ಕೋಸ್ಕರ ನೀವು ಒಂದಕ್ಕೊಂದು ಓದ್ಕೊಂತ ಹೋಗ್ಬೇಕು, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಈ ರೀತಿಯಾಗಿರಪ್ಪ ಒಂದು ನಾವು ಬ್ರೋಚರ್ ಅನ್ನ ರೆಡಿ ಮಾಡಿದೀವಿ. ಪ್ಲಸ್ ಇದ್ರ ಜೊತೆನಪ್ಪ ಅಂದ್ರೆ ಈ ಮೂರೂ ಇತಿಹಾಸದ ಜೊತೆ ಕರ್ನಾಟಕ ಇತಿಹಾಸವನ್ನು ಕೂಡ ಇದರಲ್ಲಿ ಸೇರಿಸಲಾಗಿದೆ. ಎಲ್ಲ ಮನೆತನಗಳಾಗಿರ್ಬೋದು, ಅವರ ವಂಶಾವಳಿಗಳನ್ನು ಕೂಡ ನಾವು ಮೆನ್ಷನ್ ಮಾಡಿದೀವಿ. ನಿಮ್ಗೆ ಓದೋದಕ್ಕೆ ಈಸಿ ಆಗುತ್ತೆ. ಇಷ್ಟು ಸದ್ಯಕ್ಕೆ ಮಾಹಿತಿ ಸಾಕು. ನಿಮ್ಗೇನಾದರೂ ಈ ಒಂದು PDF ಬೇಕಿತ್ತು ಅಂತಂದ್ರೆ, ಅಂದ್ರೆ ಸ್ಯಾಂಪಲ್ ಪೇಪರ್ಸ್ ಬೇಕಿತ್ತಂದ್ರೆ ಈ ನಂಬರ್ಗೆ ಕರೆ ಮಾಡಿ, 9591357760 ಅಂತೇಳಿ ಈ ನಂಬರ್ಗೆ ಕರೆ ಮಾಡಿ, ಅಥವಾ ನಿಮ್ಮ ಒಂದು ವಾಟ್ಸಪ್ನಿಂದ ಹಾಯ್ ಅಂತ ಮೆಸೇಜ್ ಹಾಕಿ ನಿಮ್ಗೆ ಏನು ರಿಕ್ವೈರ್ಡ್ ಇದೆ ಅದನ್ನು ನನಗೆ ಏನಾದರೂ ಮೆಸೇಜ್ ಮೂಲಕ ತಿಳಿಸ್ತೀರಿ ಅಂದರೆ ಈ ಒಂದು PDF ಅನ್ನು ನಾನು ನಿಮಗೆ ಕೊಡ್ತೀನಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಈ ಪ್ರೈಸು ಕೆಲವೇ ದಿನಗಳಲ್ಲಿ ಮುಕ್ತಾಯಗೊಳ್ಳಲಿದೆ. ಓನ್ಲಿ ಲಿಮಿಟೆಡ್ ಬುಕ್ಸಿಗೆ ಮಾತ್ರ ಈ 25% ಡಿಸ್ಕೌಂಟನ್ನು ನೀಡಲಾಗಿರುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಒಂದು ಪ್ರತಿಗಳನ್ನು ಬುಕ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋ ಲಿಂಕನ್ನು ತಿಳಿಸಿ, ಯಾಕೆಂದರೆ ಅವ್ರಿಗೂ ಕೂಡ ಈ ಪುಸ್ತಕದ ಒಂದು ಮಾಹಿತಿಯನ್ನು ತಲುಪಲಿ. ಹಾಗೆ ಅವ್ರು ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಪುಸ್ತಕ ಹೆಲ್ಪ್ ಆಗಲಿ ಅಂತ ಭಾವಿಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಬಾಯ್ ಬಾಯ್, ಮತ್ತೆ ಸಿಗೋಣ.